ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದೆಲಗ ಸೊಪ್ಪಿಂದು ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಈಸಿ ರೆಸಿಪಿ ಇದು, ಆರೋಗ್ಯಕ್ಕಂತೂ ತುಂಬ ಒಳ್ಳೆ ರೆಸಿಪಿ ಇದು. ನೀವು ಒಂದೆಲಗ ಸೊಪ್ಪು ಸಿಕ್ಕಿದರೆ ಈ ಥರ ಟ್ರೈ ಮಾಡಿ. ನೀವು ಈಸಿಯಾಗಿದೆ ಮಾಡೋದಕ್ಕೂ ಕೂಡ. ಹಾಗೆಯೇ ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸು. ಬನ್ನಿ ಇವಾಗ ಒಂದೆಲಗ ಸೊಪ್ಪಿನ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ಒಂದೆಲಗ ಸೊಪ್ಪಿನ ಗೊಜ್ಜು ಮಾಡಲಿಕ್ಕೆ ನಾನು ನೋಡಿ ಪಾಟಲ್ಲೇ ಈ ಥರ ಬೆಳೆಸ್ಕೊಂಡಿದ್ದೀನಿ. ನಾನು ಇವಾಗ ನೋಡಿ ಇದನ್ನೆಲ್ಲ ಒಂದೊಂದೇ ಎಲೆ ತಗೊಂಡು ನಾನು ಕಿತ್ತಿಟ್ಕೋತೀನಿ. ಇವಾಗ ಈ ಥರ ಪಾಟಿದ್ರೆ ನೀವು ಬೆಳೆಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ಬೇಗನೂ ಬರುತ್ತೆ. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಈ ಎಲೆಗಳು, ಈ ಎಲೆನ ಹಾಗೇನೂ ತಿನ್ಬೋದು, ಹಸಿದೇ ತಿನ್ಬೋದು, ಬೇಯಿಸ್ಬೇಕು ಅಂತ ಏನಿಲ್ಲ. ಜ್ಯೂಸು ಮಾಡಿ ಕುಡಿಬೋದು, ಚಟ್ನಿನೂ ಮಾಡ್ಬೋದು. ನಾನು ಗೊಜ್ಜು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಾನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇಷ್ಟು ಸಿಕ್ಕಿದೆ ಸೊಪ್ಪು. ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಥರ ಸೊಪ್ಪು ಇಟ್ಕೊಂಡಿದ್ದೀನಿ. ಇದು ಒಂದೆಲಗನೇ ನಾಟಿ ಸೊಪ್ಪು. ಇದು ಕಹಿ ಬರುತ್ತೆ ಸ್ವಲ್ಪ, ಇದೇ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ ಇಷ್ಟು ಬಂದಿದೆ. ಇದನ್ನು ನನಗೆ ಫ್ರೆಂಡ್ ಕೊಟ್ಟಿರೋದು, ಊರಿಂದ ತಂದಿರೋದು ಅಂತ. ಇದು ಪಾಟಲ್ಲಿ ಸಿಕ್ಕಿರೋದು, ಇಷ್ಟು ಸಿಕ್ಕಿದೆ ಪಾಟಲ್ಲಿ. ಈಗ ಎರಡನ್ನೂ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿವಾಗ. ನೋಡಿ ಈ ಸೊಪ್ಪು ಎರಡನ್ನೂ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೊಟೊ ಇಟ್ಕೊಂಡಿದ್ದೀನಿ, 2 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಒಂದು 5 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನು ನಾನು ಒಣಗೊಬ್ಬರಿ ಇಟ್ಕೊಂಡಿದ್ದೀನಿ, ಒಣಗಿರೋದು ಕೊಬ್ಬರಿ. ಉಪ್ಪು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಎಣ್ಣೆ, ಸಾಸಿವೆ, ಕರಿಬೇವು ಇಟ್ಕೊಂಡಿದ್ದೀನಿ. ಬನ್ನಿ ರೆಡಿ ಮಾಡ್ಕೊಳ್ಳೋಣ ಇವಾಗ. ನೋಡಿ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಅದಕ್ಕೆ ನಾನು ಸೊಪ್ಪು ಇಟ್ಕೊಂಡಿದ್ನಲ್ಲ, 2 ಥರ ಸೊಪ್ಪನ್ನು ಹಾಕ್ಬಿಡೋಣ. ಇದಕ್ಕೆ ಫ್ರೈ ಮಾಡೋಣ ಚೆನ್ನಾಗಿ. ನೋಡಿ 2 ಥರ ಸೊಪ್ಪು ಹಾಕಿರೋದ್ರಿಂದ ಕಹಿ ಅಂಶ ಕಾಣಿಸಲ್ಲ. ನೀವು ಟ್ರೈ ಮಾಡಿ, ಈ ಥರ ಪಾಟಿದ್ರೆ ಬೆಳೆಸ್ಕೊಳ್ಳಿ, ತುಂಬ ಬೇಗನೆ ಆಗುತ್ತೆ. ಟೊಮೊಟೊನೂ ಹಾಕ್ತಾಯಿದ್ದೀನಿ ಅದಕ್ಕೇ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನಾನು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ, ಗ್ರೀನ್ ಚಿಲ್ಲಿ. ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರ ಪುಡಿನೇ ಹಾಕ್ಬೋದು, ಚಿಲ್ಲಿ ಪೌಡ್ರು. ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ನೀವು ಖಾರ ಪುಡಿ ಹಾಕ್ಕೊಳ್ಳಿ. ನೋಡಿ ಇವಾಗೆಲ್ಲ ಫ್ರೈ ಆಗಿದೆ, ಸ್ವಲ್ಪ ತಣ್ಣಗಾಗಿ ಬಿಟ್ಟಿದ್ದೆ ನಾನು. ಇವಾಗ ಜಾರಿಗೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ರುಬ್ಕೊಳ್ಳೋಣ ಸ್ವಲ್ಪ. ನೋಡಿ ಹಾಕಿದ್ದೀನಿ ಇವಾಗ. ನಾನು ಇದಕ್ಕೆ ಇವಾಗ ಕೊಬ್ಬರಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತೀನಿ, 2 ಸ್ಪೂನ್ ಕೊಬ್ಬರಿ. 2 ಸ್ಪೂನ್ ಕೊಬ್ಬರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ. ನಾನು 2 ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ, 2 ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ನಾನು ಬೆಳ್ಳುಳ್ಳಿ ಫ್ರೈ ಮಾಡಲಿಲ್ಲ, ಹಾಗೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರುಬ್ಕೋತೀನಿ. ನೋಡಿ ಈಗ ರುಬ್ಬಿ ಆಗಿದೆ. ಇದು ಈ ಥರ ಬಂದಿದೆ. ತುಂಬ ತೆಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಇಷ್ಟು ಗಟ್ಟಿ ಇರಲಿ ಇದು. ಬನ್ನಿ ಇವಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ನಾನೊಂದು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. 3 ಸ್ಪೂನಷ್ಟು ಹಾಕಿದ್ದೀನಿ ಎಣ್ಣೆನ. ನೋಡಿ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಅದಕ್ಕೇ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ರುಬ್ಬೋದಕ್ಕೋಸ್ಕರನೂ ಹಾಕಿದ್ದೀನಿ, ಸ್ವಲ್ಪ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅಷ್ಟೇ. ಇದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ ಇವಾಗ. ಒಂದೆಲಗ ಸೊಪ್ಪು ಸಿಕ್ಕಿದರೆ ಈ ಥರ ಮಾಡ್ಕೊಳ್ಳಿ, ಪಾಟಿದ್ರೆ ಪಾಟಲ್ಲಿ ಬೆಳೆಸ್ಕೊಳ್ಳಿ, ಬೇಗ ಆಗುತ್ತೆ ಇದು. ನೀವು ಟ್ರೈ ಮಾಡಿ ಮರಿದೇನೆ. ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೋಡಿ ಆಗ್ತಾಯಿದೆ. ಇವಾಗ ಈರುಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿನ ತುಂಬ ಫ್ರೈ ಮಾಡೋದು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟೇ. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ನಾವು ಮಸಾಲೆ ಹಾಕೋಣ ಇವಾಗ. ನೋಡಿ ಫುಲ್ ಎಲ್ಲ ಹಾಕೋಣ. ಸ್ವಲ್ಪ ನೀರು ಹಾಕೋಣ, ಜಾಸ್ತಿ ನೀರು ಹಾಕೋದು ಬೇಡ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಮರಿದೇನೆ. ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಎಲ್ರೂ. ನೋಡಿ ಸ್ವಲ್ಪ ಜಾರಿಗೆ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ. ಇವಾಗ ಕುದೀಲಿ ಇದು ಒಂದು 5 ನಿಮಿಷನಾದರೂ ಕುದಿಬೇಕಿದು. ಅವಾಗ ನೀರಿನ ಅಂಶ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಅವಾಗ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಅವಾಗ
ಇವಾಗ ಕುದಿಯೋಕ್ಕೆ ಬಿಟ್ಬಿಡೋಣ ಇವಾಗ. ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು. ಇಲ್ಲ ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ. ಇದು ಕುದಿಬೇಕು ಸ್ವಲ್ಪ, ಅದಕ್ಕೋಸ್ಕರ ನಾನು ನೀರು ಹಾಕಿದ್ದೀನಿ. ಅವಾಗ ನೀರಿನ ಅಂಶ ಎಲ್ಲ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ನಾನು ಮೊದಲು ಉಪ್ಪು ಹಾಕಿಲ್ಲ, ಇವಾಗ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಬಿಟ್ಬಿಡೋಣ. ಇವಾಗ ಒಂದು 5 ನಿಮಿಷ ಬಿಡೋಣ ಕುದಿಯೋಕ್ಕೆ. ನೀರಿನ ಅಂಶ ಕಮ್ಮಿ ಆಗೋವರೆಗೂ ಬಿಡೋಣ ಇವಾಗ. ನೋಡಿ ಆಗಿದೆ ಇವಾಗ. ನೋಡಿ ಇದನ್ನು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಕುದಿಸ್ಬೇಕು ಇದನ್ನು. ನೋಡಿ ಗೊಜ್ಜು ರೆಡಿ ಆಯ್ತಿದ್ದು. ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಪ್ಪ ಹಚ್ಕೊಡಿ, ತುಂಬ ಚೆನ್ನಾಗಿ ತಿಂತಾರೆ. ಗೊತ್ತಾಗಲ್ಲ, ಕಹಿ ಅಂಶ ಸಿಗಲ್ಲ ಇದರಲ್ಲಿ. ನೋಡಿ ರೆಡಿಯಾಗಿದೆ. ನಾನೊಂದು ಬೌಲಿಗೆ ಸರ್ವ್ ಮಾಡಿದ್ದೀನಿ. ಕಹಿನೇ ಕಾಣಿಸಲ್ಲ ಇದು, ಆ ಥರ ಇದೆ ಗೊಜ್ಜಿದು. ನೀವು ಟ್ರೈ ಮಾಡಿ ಮರಿದೇನೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.